ಕಳೆದ ವಾರ ಪ್ರಸಾರವಾಗಿದ್ದ ಆ ಒಂದು ಕುತೂಹಲದ ಮುಂದುವರೆದ ಭಾಗವನ್ನು ನೋಡೋಣ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇನ್ನು ಇದೀಗ 15 ದಿನಗಳ ಅಂತರದಲ್ಲಿನ 2 ಗ್ರಹಣಗಳು ಎದುರಾಗಿಸುತ್ತಿರುವ ಆತಂಕವೇನು, ಈ ಹಿಂದೆ ಆಗಿದ್ದೇನು, ಮುಂದೆ ಆಗೋದೇನೆಂಬ ಸಂಗತಿಗಳೇ ನಮ್ಮ ಇಂದಿನ ಹೀಗೂ ಉಂಟೆ. ಆ ಮಂಗಳವಾರ ಸಂಭವಿಸಿತ್ತು ಕಂಕಣ ಸೂರ್ಯಗ್ರಹಣ. ಈ ಮಂಗಳವಾರ ಸಂಭವಿಸುತ್ತಿದೆ ರಕ್ತವರ್ಣ ಚಂದ್ರಗ್ರಹಣ. 15 ದಿನಗಳ ಅಂತರದಲ್ಲಿ 2 ಗ್ರಹಣ. ಅಂದು ಆಗಿದ್ದೇನು, ಮುಂದೆ ಆಗೋದೇನು? ಫೆಬ್ರವರಿ 17ರ ಮಂಗಳವಾರದಂದು ಸಂಭವಿಸಿದ್ದು ರಾಹುಗ್ರಸ್ತ ಕಂಕಣ ಸೂರ್ಯಗ್ರಹಣ. ಇನ್ನು ಇದೇ ಮಾರ್ಚ್ 3ರ ಮಂಗಳವಾರದಂದು ಸಂಭವಿಸಲಿದೆ ಕೇತುಗ್ರಸ್ತ ರಕ್ತವರ್ಣ ಚಂದ್ರಗ್ರಹಣ. 15 ದಿನಗಳ ಅಂತರದಲ್ಲಿ 2 ಗ್ರಹಣಗಳು. ಆ ಮಂಗಳವಾರ ಸೂರ್ಯಗ್ರಹಣ, ಈ ಮಂಗಳವಾರ ಚಂದ್ರಗ್ರಹಣ. ಇನ್ನು 15 ದಿನಗಳ ಅಂತರದಲ್ಲಿನ 2 ಗ್ರಹಣಗಳ ಬಗ್ಗೆ, ಎದುರಾದಂತಹ ವಿಚಿತ್ರಗಳ ಬಗ್ಗೆ ಪುರಾಣಗಳಲ್ಲೂ ಉಲ್ಲೇಖಿಸಲಾಗಿದೆ. ಹಾಗೆ ಉಲ್ಲೇಖಿಸಲಾದ ಸಂಗತಿಗಳಾದರೂ ಏನು ಅಂದರೆ, ಇಂತಹ 2 ಗ್ರಹಣಗಳು ಮಹಾಭಾರತ ಕಾಲಘಟ್ಟದಲ್ಲಿ ನಡೆದಿತ್ತು. ಆನಂತರ ಕುರುಕ್ಷೇತ್ರ ಯುದ್ಧವೂ ಸಂಭವಿಸಿತು. ಆ ಯುದ್ಧದಲ್ಲಿ ಕೋಟ್ಯಾನುಕೋಟಿ ಜನರು ಅಸುನೀಗಿದರೆಂಬುದು. ಪುರಾಣಗಳ ಪ್ರಕಾರ ವ್ಯಾಸರಿಗೆ ಕುರುಕ್ಷೇತ್ರ ಯುದ್ಧದ ಮುನ್ಸೂಚನೆ ಮೊದಲೇ ಸಿಕ್ಕಿತ್ತು. ಮುಂದೆ ನಡೆಯುವ ವಿಚಿತ್ರ ಸಂಗತಿಗಳ ಬಗ್ಗೆ ಭೀಷ್ಮಾಚಾರ್ಯರಿಗೆ ವ್ಯಾಸರು ತಿಳಿಸಿದ್ದರು. ಮುಕ್ಕಾಲು ದಿನಗಳ ಅಂತರದಲ್ಲಿ 2 ಗ್ರಹಣಗಳು ಬರುತ್ತವೆ. ಇದು ವಿಚಿತ್ರ ಸನ್ನಿವೇಶ. ಇದು ವಿನಾಶದ ಸೂಚನೆ. ಮಹಾಯುದ್ಧ ನಡೆಯುತ್ತೆ ಅನ್ನೋ ಸೂಚನೆಯನ್ನು ವ್ಯಾಸರು ಕೊಟ್ಟಿದ್ದರು. ಹಾಗೆ ಅವರು ಕೊಟ್ಟಂತಹ ಸೂಚನೆ, ನುಡಿದಂತಹ ಭವಿಷ್ಯ ನಿಜವಾಗಿ ಬಿಟ್ಟಿತು. ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಕುರುಕ್ಷೇತ್ರ ಯುದ್ಧ ನಿಲ್ಲಲಿಲ್ಲ. ಯುದ್ಧದ ವೇಳೆ ನಡೆದಂತಹ ರಕ್ತಪಾತ, ಸಾವು ನೋವನ್ನು ಯಾರಿಂದಲೂ ತಡೆಯಲಾಗಲಿಲ್ಲ. ಮಹಾಭಾರತದ ಕಾಲಘಟ್ಟದಲ್ಲಿ ನಡೆದ 2 ಗ್ರಹಣಗಳು, ಕುರುಕ್ಷೇತ್ರ ಯುದ್ಧ, ರಕ್ತಪಾತ, ಅಪಾರ ಪ್ರಮಾಣದ ಸಾವು ನೋವನ್ನು ಆಧಾರವಾಗಿಟ್ಟುಕೊಂಡು ಇದೀಗ ಜ್ಯೋತಿಷ್ಯ ವಲಯದಿಂದ ನಾನಾ ರೀತಿಯ ಲೆಕ್ಕಾಚಾರಗಳು ಹೊರಹೊಮ್ಮುತ್ತಿದೆ. ಗ್ರಹಣದ ಪ್ರಭಾವದಿಂದ ಯಾವ ರೀತಿಯ ಅಪಾಯವು ಕಾದಿದೆ ಎಂಬ ಭವಿಷ್ಯವು ಹೊರಹೊಮ್ಮುತ್ತಿದೆ. ವಿಜ್ಞಾನದ ಪ್ರಕಾರ ಗ್ರಹಣಗಳು ಸೌರಮಂಡಲದಲ್ಲಿ ನಡೆಯುವ ಒಂದು ಪ್ರಕ್ರಿಯೆ. ಇದರಿಂದ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದು. ಆದರೆ ಜ್ಯೋತಿಷ್ಯ ಜಗತ್ತಿನ ಪ್ರಕಾರ ಗ್ರಹಣಗಳು ಅನೇಕ ಅವಘಡಗಳಿಗೆ ಕಾರಣವಾಗುತ್ತೆ. ಅದರಲ್ಲೂ ಗ್ರಹಣಗಳು ಗೋಚರಿಸುವ ದೇಶ ಪ್ರದೇಶಗಳಲ್ಲಿ ಪ್ರಕೃತಿ ವಿಕೋಪಗಳು ಹೆಚ್ಚಾಗಿ ಸಂಭವಿಸುತ್ತವೆ ಎಂಬುದು. ಪುರಾಣಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಗ್ರಹಣಕ್ಕೂ ಕೆಲ ದಿನಗಳ ಹಿಂದಿನಿಂದಲೂ ಗ್ರಹಣದ ಪ್ರಭಾವ ಆರಂಭವಾಗುತ್ತೆ. ಇನ್ನು ಗ್ರಹಣದ ನಂತರ ಅದರ ಪ್ರಭಾವ
ಕೆಲವು ತಿಂಗಳುಗಳ ಕಾಲ ಇರುತ್ತೆಂಬುದು. ಇನ್ನು ಇಂತಹ ಉಲ್ಲೇಖಗಳ ನಡುವೆ ಕಾಕತಾಳೀಯವೆಂಬಂತೆ ಚಂದ್ರಗ್ರಹಣಕ್ಕೂ ಮುಂಚೆಯೇ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ನಡುವೆ ಯುದ್ಧ ಆರಂಭವಾಗಿದೆ. ನೂರಾರು ಜನರ ಸಾವು ಸಂಭವಿಸಿದೆ. ಇನ್ನು ಚಂದ್ರಗ್ರಹಣಕ್ಕೂ ಮುಂಚೆಯೇ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧವು ಕ್ಷಣ ಕ್ಷಣಕ್ಕೂ ತೀವ್ರತೆಯನ್ನು ಪಡೆದುಕೊಳ್ಳುತ್ತಿದೆ. ಇಡೀ ವಿಶ್ವಕ್ಕೆ ಆತಂಕವನ್ನು ಎದುರಾಗಿಸುತ್ತಿದೆ. ಇರಾನ್ನ ಪ್ರಧಾನ ನಾಯಕ ಖಮೇನಿ ಅವರ ಹತ್ಯೆಯ ನಂತರ ಮತ್ತಷ್ಟು ಉದ್ವಿಗ್ನತೆ ಸೃಷ್ಟಿಯಾಗಿದೆ. ಯುದ್ಧ ಭೀತಿಯು ಇಡೀ ವಿಶ್ವಕ್ಕೆ ವ್ಯಾಪಿಸಲಿದೆ ಅಂತ ಹೇಳಲಾಗುತ್ತಿದೆ. ಸಾವಿರಾರು ವರ್ಷಗಳ ಹಿಂದೆಯೇ ವರಹ ಮಿಹಿರರು ಹೇಳಿರುವಂತೆ ಗ್ರಹಣದ ಪ್ರಭಾವದಿಂದ ಮಗಧ ಮತ್ತು ಹಸ್ತಿನಾವತಿ ಅಂದರೆ ಈಗಿನ ಬಿಹಾರ ಹಾಗೂ ದೆಹಲಿಯನ್ನೊಳಗೊಂಡ ಪ್ರಮುಖ ನಗರಗಳಿಗೆ ಹೆಚ್ಚಿನ ಅಪಾಯಗಳು ಎದುರಾಗುವ ಸಾಧ್ಯತೆಗಳನ್ನು ಹೇಳಲಾಗಿದೆ. ಇನ್ನು ಪ್ರಕೃತಿಯು ಪ್ರಾಣಿಗಳಿಗೆ ಒಂದು ವಿಶೇಷ ಶಕ್ತಿಯನ್ನು ಕರುಣಿಸಿದೆ. ಆ ಶಕ್ತಿಯೇ ಗ್ರಹಣದ ಪ್ರಭಾವದ ಬಗ್ಗೆ, ಪ್ರಕೃತಿಯ ವಿಕೋಪಗಳ ಬಗ್ಗೆ, ಸಂಭವಿಸಬಹುದಾದ ಅನಾಹುತಗಳ ಬಗ್ಗೆ ಮುಂಚೆಯೇ ಅವುಗಳಿಗೆ ತಿಳಿದು ಬಿಡುವುದು, ವಿಚಿತ್ರವಾಗಿ ವರ್ತಿಸಲು ನಿಲ್ಲುವುದು. ಅಂದು ಆ ಪ್ರಾಂತ್ಯದಲ್ಲಿನ ಮನೆಗಳಲ್ಲಿ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವಾದರೂ ಏನು ಅಂದರೆ, ಮನೆಯಲ್ಲಿನ ಬೆಕ್ಕುಗಳು ವಿಚಿತ್ರವಾಗಿ ವರ್ತಿಸಲು ಆರಂಭಿಸಿತು. ಬೆಕ್ಕುಗಳ ವಿಚಿತ್ರ ವರ್ತನೆಯ ಜೊತೆಗೆ ನಾಯಿಗಳು ಸಹ ವಿಚಿತ್ರವಾಗಿ ವರ್ತಿಸಲು ಆರಂಭಿಸಿದವು. ಆ ಪ್ರದೇಶದ ಮನೆಗಳಲ್ಲಿನ ನಾಯಿಗಳು, ಬೆಕ್ಕುಗಳು ವಿಚಿತ್ರವಾಗಿ ವರ್ತಿಸಲು ನಿಂತ ನಂತರ ಒಂದು ಭಯಾನಕತೆ ಎದುರಾಯಿತು. ಹಾಗೆ ಎದುರಾದ ಭಯಾನಕತೆಯೇ ಇದ್ದಕ್ಕಿದ್ದಂತೆ ಆ ಮನೆಗಳು ನಡುಗಲು ಆರಂಭಿಸಿತು. ಆ ದಿನ ಆ ಮನೆಯಲ್ಲಿನ ಬೆಕ್ಕುಗಳು, ನಾಯಿಗಳು ವಿಚಿತ್ರವಾಗಿ ವರ್ತಿಸಲು ನಿಂತ ನಂತರ ಮನೆಗಳು ನಡುಗಿದ್ದಾದರೂ ಏಕೆಂಬ ಪ್ರಶ್ನೆಗಳಿಗೆ ಉತ್ತರ ಸುಮಾರು 7.4 ಮ್ಯಾಗ್ನಿಟ್ಯೂಡ್ ಪ್ರಮಾಣದಲ್ಲಿ ಭೂಕಂಪನವು ಸಂಭವಿಸಿತ್ತು. ಅದರಿಂದ ತೈವಾನ್ ದೇಶದ ಕೆಲ ಪ್ರದೇಶಗಳು ನಡುಗಿ ಹೋಗಿತ್ತು, ಕಟ್ಟಡಗಳು ಉರುಳಿ ಹೋಗಿತ್ತು. ಅಂದು ಆ ಸಾಕು ಪ್ರಾಣಿಗಳು ವಿಚಿತ್ರವಾಗಿ ರೋಧಿಸಲು ನಿಂತ ನಂತರ ರಷ್ಯಾದ ಆ ಪ್ರಾಂತ್ಯದಲ್ಲಿ ಒಂದು ಆಘಾತ ಸಂಭವಿಸಿತು. ಅಂತಹ ಆಘಾತವೇ ಭಾರೀ ಚಂಡಮಾರುತವು ಅಪ್ಪಳಿಸಿದ್ದು ಸಾವಿರಾರು ಜನರು ನೆಲೆಯನ್ನ ಕಳೆದುಕೊಂಡಿದ್ದು. ಇಂತಹ ಚಿತ್ರ ವಿಚಿತ್ರಗಳು ಭೂಮಿಯ ಮೇಲೆ ಹೆಚ್ಚಾಗಿ ಸಂಭವಿಸುವುದಾದರೂ ಯಾವಾಗ ಅನ್ನುವ ಪ್ರಶ್ನೆಗಳಿಗೆ ಇದೀಗ ಕೆಲವು ವಿಜ್ಞಾನಿಗಳಿಂದಲೂ ಸಹ ಸಿಗುತ್ತಿರುವಂತಹ ಉತ್ತರ ಗ್ರಹಣಗಳ ಸಮಯದಲ್ಲಿ, ಗ್ರಹಣದ ಆಸುಪಾಸಿನ ದಿನಗಳಲ್ಲಿ.
ಋಷಿ ಮುನಿಗಳಿಂದ ರಚಿಸಲ್ಪಟ್ಟ ವೇದಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ ಆ ದಿನಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಆ ದಿನಗಳಲ್ಲಿ ಎಚ್ಚರವಾಗಿರಬೇಕೆಂದು, ಆ ದಿನಗಳಲ್ಲಿ ಪ್ರಕೃತಿಯಲ್ಲಿ ವೈಪರೀತ್ಯಗಳು ಹೆಚ್ಚಾಗುತ್ತವೆಂದು ಹೇಳಲಾಗಿದೆ. ಹಾಗಾದರೆ ಜ್ಞಾನಿಗಳಿಂದ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಆ ದಿನಗಳಾದರೂ ಯಾವುವು ಅಂದರೆ ಅಮಾವಾಸ್ಯೆಯ ದಿನ, ಹುಣ್ಣಿಮೆಯ ದಿನ, ಜೊತೆಗೆ ಆ ದಿನಗಳಲ್ಲಿ ಸಂಭವಿಸುವ ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣದ ದಿನಗಳು, ಹಾಗೂ ಆ ದಿನಗಳ ಆಸುಪಾಸು ದಿನಗಳು. ಋಷಿಮುನಿಗಳು, ಜ್ಞಾನಿಗಳು ಯಾವ ರೀತಿ ಲೆಕ್ಕಾಚಾರದೊಂದಿಗೆ ಅಂತಹ ಸಂಗತಿಗಳನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿದರೂ ಗೊತ್ತಿಲ್ಲ. ಆದರೆ ನಿಜವಾಗಿಯೋ ಕಾಕತಾಳೀಯವಾಗಿಯೋ ಆ ದಿನಗಳಲ್ಲಿ ಅಂತಹ ವಿಚಿತ್ರ ಘಟನೆಗಳು ನಡೆದಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಜಗತ್ತಿನಲ್ಲಿ ಸಿಗುತ್ತವೆ. ಅದು 2004ನೇ ಇಸವಿ ಡಿಸೆಂಬರ್ 26 ಭಾನುವಾರ. ಆ ದಿನ ಹುಣ್ಣಿಮೆಯ ದಿನವಾಗಿತ್ತು. ಅಂದು ಒಂದು ವಿಚಿತ್ರ ಎದುರಾಗಿ ಬಿಟ್ಟಿತು. ಹಾಗೆ ಎದುರಾದ ವಿಚಿತ್ರದಿಂದ ಲಕ್ಷಾಂತರ ಜನರು ಸಾವನ್ನಪ್ಪಿದ್ರು. ಅಂತಹ ಸಾವಿಗೆ ಕಾರಣವಾದರೂ ಏನು ಅಂದರೆ ಆ ಹುಣ್ಣಿಮೆಯ ದಿನದಂದು ಹಿಂದೂ ಮಹಾಸಾಗರದಿಂದ ಎದ್ದಂತಹ ಸುನಾಮಿ. ಎರಡು 2004 ಡಿಸೆಂಬರ್ 26 ಆ ಹುಣ್ಣಿಮೆಯು ಯಾರೂ ಎಂದಿಗೂ ಮರೆಯಲಾಗದಂತಹ ಕರಾಳ ದಿನವಾಗಿದೆ. ಪ್ರಕೃತಿಯಲ್ಲಿ ಸಂಭವಿಸಿದ ಭೀಕರ ವಿಕೋಪವಾಗಿದೆ. ಲಕ್ಷಾಂತರ ಜನರನ್ನು ಬಲಿ ಪಡೆದ, ಲಕ್ಷಾಂತರ ಜನರನ್ನು ಅನಾಥರನ್ನಾಗಿಸಿದ ದಿನವಾಗಿದೆ. ಅದು 1947ನೇ ಇಸವಿ ಆಗಸ್ಟ್ 15ನೇ ತಾರೀಕು. ಅಂದು ಅಮಾವಾಸ್ಯೆ. ಅಂದು ಒಂದು ವಿಚಿತ್ರ ನಡೆಯಿತು. ಹಾಗೆ ನಡೆದ ವಿಚಿತ್ರವೇ ಬ್ರಿಟಿಷರ ಒಡೆದು ಆಳುವ ನೀತಿಯಿಂದಾಗಿ ದೇಶ ವಿಭಜನೆಯಾಗಿದ್ದ. ಆ ಸಮಯದಲ್ಲಿ ಸೃಷ್ಟಿಯಾದಂತಹ ಗಲಾಟೆಯಿಂದಾಗಿ ಲಕ್ಷಾಂತರ ಜನರು ಸಾವನ್ನಪ್ಪಿದ್ದು. ಅದು 1945ನೇ ಇಸವಿ ಆಗಸ್ಟ್ ತಿಂಗಳ 9ನೇ ತಾರೀಕು. ಸೂರ್ಯಗ್ರಹಣವು ಸಂಭವಿಸಿ ಕೆಲ ದಿನಗಳಾಗಿದ್ದವು. ಆ ದಿನಗಳ ನಂತರ ಬಂದಂತಹ ಅಮಾವಾಸ್ಯೆಯಂದು ಒಂದು ವಿಚಿತ್ರ ನಡೆಯಿತು. ಹಾಗೆ ನಡೆದ ವಿಚಿತ್ರವೇ ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ನಗರ ಮೇಲೆ ಅಮೆರಿಕ ಅಣುಬಾಂಬ್ಗಳನ್ನು ಹಾಕಿದ್ದು. ಲಕ್ಷಾಂತರ ಜನರು ಸಾವನ್ನಪ್ಪಿದ್ದು. ಈ ರೀತಿಯ ಬಹಳಷ್ಟು ಘಟನೆಗಳು, ಅಪಘಾತಗಳು ಅಮಾವಾಸ್ಯೆ, ಹುಣ್ಣಿಮೆ ಹಾಗೂ ಗ್ರಹಣಗಳಲ್ಲಿ ಸಂಭವಿಸಿದಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಸಿಗುತ್ತವೆ. ಇನ್ನು ಮಂಗಳವಾರದಂದು ಕೇತುಗ್ರಸ್ತ ಚಂದ್ರಗ್ರಹಣವು ಸಂಭವಿಸುತ್ತಿದೆ. 15 ದಿನಗಳ ಹಿಂದೆ ಮಂಗಳವಾರದಂದೇ ಸೂರ್ಯಗ್ರಹಣವು ಸಂಭವಿಸಿತ್ತು. 15 ದಿನಗಳ ಅಂತರದಲ್ಲಿನ ಎರಡೆರಡು ಗ್ರಹಗಳು ಭೂಮಂಡಲದಲ್ಲಿ ವಿಚಿತ್ರಗಳನ್ನು ಸೃಷ್ಟಿಸಲಿದೆ ಎಂಬ ಮಾತು ವೇದಶಾಸ್ತ್ರ ಪಂಡಿತರಾದ, ಜ್ಯೋತಿಷ್ಯ ಶಾಸ್ತ್ರ ಪಂಡಿತರಾದ ವೆಂಕಟೇಶ್ ಶರ್ಮಾರವರದ್ದು. ಓದು ಅಮಾವಾಸ್ಯೆ ದಿವಸ, ಇವತ್ತು ಕರೆಕ್ಟಾಗಿ 15 ದಿವಸ. ಅವತ್ತು ಮಂಗಳವಾರನೇ, ಇವತ್ತು ಮಂಗಳವಾರನೇ. ಈ ವಿಶೇಷತೆ ಏನಪ್ಪ ಅಂದರೆ, ನಮಗೆ ಮಂಗಳ ಅಂದರೆ ಕುಜ. ಈ ವರ್ಷ ಪ್ರಧಾನಮಂತ್ರಿ ಅಂದರೆ ಮಂತ್ರಿ ಅಂತ ಆಗ್ತಕ್ಕಂಥವರು ಮಂಗಳ ಗ್ರಹ. ಅದರಿಂದ ಈ ವರ್ಷ ನಮಗೆ 3/3/2026 ಮಂಗಳವಾರ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿ ಚಂದ್ರಗ್ರಹಣ, ಕೇತುಗ್ರಹಸ್ಥ ಚಂದ್ರಗ್ರಹಣ. ಈ ಕೇತುಗ್ರಹಸ್ಥ ಚಂದ್ರಗ್ರಹಣ ಏನಪ್ಪ ಮಾಡುತ್ತೆ ಅಂದರೆ, ನಮಗೆ ಹಠಾತ್ ಬೆಳವಣಿಗೆಗಳು ಕಾಣುತ್ತೆ ನಮಗೆ. ಮತ್ತು ವಿಶೇಷವಾಗಿ ಆಧ್ಯಾತ್ಮಿಕತೆಗೆ, ಆತ್ಮಜ್ಞಾನ, ತ್ಯಾಗ, ಅಧ್ಯಾತ್ಮ ಹಠಾತ್ ಬದಲಾವಣೆ ಕಾಣುತ್ತದೆ. ಖಗ್ರಾಸ ಕೇತುಗ್ರಸ್ತ ಚಂದ್ರಗ್ರಹಣ ಅಂದರೆ, ಖಗ್ರಾಸ ಅಂದರೆ ಆಕಾಶ, ಕ ಅಂದರೆ ಆಕಾಶ. ಮತ್ತು ನಮಗೆ ಈ ಕೇತುಗ್ರಹಣದಿಂದ
ಚಂದ್ರಮಾ ಮನಸೋ ಜಾತಃ ಅಂತ ನಾವು ಹೇಳ್ತೀವಿ. ಚಂದ್ರ ಮನಸ್ಸಿಗೆ ಕಾರಕ. ಯಾಕೆ ಅಂದರೆ ಇವತ್ತಿನ ದಿವಸ ನಮಗೆ 12 ರಾಶಿಗೂ ಸಹ ಇವತ್ತು ಸಿಂಹ ಲಗ್ನದಲ್ಲಿ, ಸಿಂಹ ರಾಶಿಗೆ ಲಗ್ನದಲ್ಲಿ ಗ್ರಹಣ ಆಗ್ತಾ ಇದೆ. ನಮಗೆ ಇವತ್ತಿನ ದಿವಸ ಯಾವ್ಯಾವ ನಕ್ಷತ್ರ ಆಗ್ತಾ ಇದೆ ಅಂತಂದರೆ ನಮಗೆ ವಿಶೇಷವಾಗಿ ಪುಬ್ಬ ನಕ್ಷತ್ರ ಸಿಂಹರಾಶಿ, ಉತ್ತರ ಫಲ್ಗುಣಿ ನಕ್ಷತ್ರ ಸಿಂಹರಾಶಿ, ಉತ್ತರ ನಕ್ಷತ್ರ ಸಿಂಹರಾಶಿ, ಪುಬ್ಬ, ಪೂರ್ವ ಫಲ್ಗುಣಿ, ಉತ್ತರ ಈ ನಕ್ಷತ್ರಕ್ಕೆ ಸಿಂಹ ಲಗ್ನದಲ್ಲೇ ಆಗ್ತಾ ಇರೋದ್ರಿಂದ ಸೂರ್ಯ ಪ್ರಪಂಚಕ್ಕೆ ಬೆಳಕೊಡ್ತಕ್ಕಂಥ ಒಂದು ಮನೆಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ ಅಂದರೆ ನಮಗೆ ಚಂದ್ರಂಗೂ ಕೇತುಗೂ ಮತ್ತು ಸೂರ್ಯಂಗೂ ಸಂಬಂಧ ಇದೆ. ಇವಾಗ ನಮ್ಗೆ ಯಾಕಪ್ಪ ಅಂತಂದರೆ ಈ ಪೌರ್ಣಮಿ ದಿವಸನೇ ಆಗ್ತಾ ಇರೋದ್ರಿಂದ ಭೂಮಿ ಬೆಳೆದಿಂಗಳಲ್ಲಿ ಸಮುದ್ರನೇ ಉಕ್ಕುತ್ತೆ. ನಮಗೆ ಆ ಸಮುದ್ರ ಉಕ್ಕೋದ್ರಿಂದ ಆ ನೀರಿಂದ ಪ್ರಳಯವಾಗ್ತಕ್ಕಂಥದ್ದು ಯೋಗಗಳಿದೆ, ಜಲಗಂಡಾಂತರಗಳಿದೆ, ಮತ್ತು ಆಗುಹೋಗುಗಳು ಜಾಸ್ತಿ ಅನಾಹುತಗಳು ನಮಗೆ ಕಾಣಿಸ್ತಾ ಇದೆ ಈ ವರ್ಷ. ಆಮೇಲೆ ಏನಪ್ಪ ಅಂತಂದರೆ ಗ್ರಹಣಗಳು ಈ ವರ್ಷ ಇನ್ಯಾವುದೂ ಇಲ್ಲ. ನಮಗೆ ಇದೇ ಲಾಸ್ಟ್ ಗ್ರಹಣ, ನಮ್ಗೆ ಇದೇ ಗ್ರಹಣ ಯಾವುದೂ ಕಾಣಿಸೋದಿಲ್ಲ. 2026-27ಕ್ಕೆ ನಮ್ಗೆ ಯಾವುದೂ ಗ್ರಹಣಗಳಿಲ್ಲ. ಇದು ಬಿಟ್ಟರೆ ನಮಗೆ 2 ಗ್ರಹಣ, ಅದು ನಮಗೆ ಹೋಸತಿ 17ನೇ ತಾರೀಕು ಆಗಿದ್ದು ನಮ್ಮ ಭಾರತಕ್ಕಿಲ್ಲ. ಇದೂ ಸಹ ನಮಗೆ ಭಾರತಕ್ಕಿರೋದ್ರಿಂದ ನಮಗೆ 21 ನಿಮಿಷಗಳ ಕಾಲ ನಮಗೆ ಗ್ರಹಣ 100% ಇದೆ. ಇದು ವಿಜ್ಞಾನದ ಪ್ರಕಾರ ಚಂದ್ರಗ್ರಹಣ ಎನ್ನುವಂತಹದ್ದು ಸೌರಮಂಡಲದಲ್ಲಿ ನಡೆಯುವ ಒಂದು ಪ್ರಕ್ರಿಯೆ. ಇದರಿಂದ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಜ್ಯೋತಿಷ್ಯದ ಪ್ರಕಾರ ಈ ರಕ್ತ ಚಂದ್ರಗ್ರಹಣ ಅನೇಕ ಅವಘಡಗಳಿಗೆ ಕಾರಣವಾಗುತ್ತೆ. ಗ್ರಹಣ ದುಷ್ಕೃತ್ಯಗಳಿಗೆ, ವಿಚಿತ್ರಗಳಿಗೆ ಹೇಗೆ ಕಾರಣವಾಗುತ್ತೆ ಅನ್ನೋದಕ್ಕೆ ಒಂದು ಕಾರಣವನ್ನು ಉಲ್ಲೇಖಿಸಲಾಗಿದೆ. ಆ ಕಾರಣವಾದರೂ ಏನು ಅಂದರೆ ಗ್ರಹಣದ ಅವಧಿಯಲ್ಲಿ ತಾಮಸಿಕ ಶಕ್ತಿಗಳು ಬಲಗೊಳ್ಳುತ್ತವೆ, ಸಾತ್ವಿಕ ದೈವಿಕ ಶಕ್ತಿಗಳು ಸುಪ್ತವಾಗುತ್ತವೆ. ದುಷ್ಟಶಕ್ತಿಗಳ ಶಕ್ತಿಯು ಅಧಿಕವಾಗುವ ಕಾರಣ ಊಹೆಗೂ ಮೀರಿದ ವಿಚಿತ್ರಗಳು ಎದುರಾಗುತ್ತವೆಂಬುದು. ಪುರಾಣಗಳ ಪ್ರಕಾರ ನವಗ್ರಹಗಳಲ್ಲಿ ಒಬ್ಬನಾದ ಚಂದ್ರನಿಗೆ ಗ್ರಹಣ ಆವರಿಸಿದ್ರೆ ಸೃಷ್ಟಿಯ ಮೇಲೆ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಪ್ರಕೃತಿ ವಿಕೃತಿ ಎರಡೂ ಇದೆ ಲಕ್ಷ್ಮಮ್ಮನ ಹತ್ರ. ಅದರಿಂದ ನಾವೇನು ಮಾಡ್ತೀವಿ, ವಿಕೃತಿಲಿ ಇವಾಗ ನಮಗೆ ಈ ವಿಕೃತಿ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ಅದಕ್ಕೆ ನಾವು ಯಾಕೆ ಭಯ ಪಡ್ತಾ ಇದ್ದೀವಿ ಅಂತಂದರೆ ಮಂಗಳ ಈ ಸತಿ ಮಂತ್ರಿ, ರಾಜ ಬಂದು ಗುರು ಒಳ್ಳೇದು ಮಾಡ್ತಾನೆ ರಾಜ, ಈ ಮಂತ್ರಿ ಎಲ್ಲ ಕೆಡಿಸ್ಬಿಡ್ತಾನೆ. ಬರೀ ಬೆಂಕಿ 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 ಬೆಂಕಿ. ಆಮೇಲೆ ಬಸ್ಸುಗಳು ಹುಷಾರಾಗಿ ಓಡಿಸ್ಬೇಕು, ಆಕ್ಸಿಡೆಂಟುಗಳು, ಆಮೇಲೆ ಸಿಲಿಂಡ್ರುಗಳು ಬ್ಲಾಸ್ಟ್ ಆಗಿಬಿಡುತ್ತೆ, ಆಮೇಲೆ ಗೋದಾಮುಗಳು ಬೆಂಕಿ ಅಂಟ್ಕೊಂಡ್ಬಿಡುತ್ತೆ. ಇದ್ದಕ್ಕಿದ್ದಾಗೆ ಏನೂ ಗೊತ್ತಿರೋಲ್ಲ ನಿಮಗೆ. ಈ ಬೆಂಕಿಯಿಂದ ಭಾರಿ ಅನಾಹುತಗಳು ಕಾಡ್ತಾ ಇದೆ ಈ ವರ್ಷ. ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಆಮೇಲೆ ಸಿಲಿಂಡ್ರುಗಳು, ಪೆಟ್ರೋಲ್ ಬಂಕ್ಗಳು ಮತ್ತು ವೆಹಿಕಲ್ಸು, ಗಾಡಿ ಸಾನೆ ಹೀಟ್ ಆದಾಗ ನಿಲ್ಲಿಸ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಬೆಂಕಿ ಅಂಟ್ಕೊಂಡ್ಬಿಡುತ್ತೆ. ಪ್ರತಿಯೊಂದು ಮನೆಯಲ್ಲೂ ಅಷ್ಟೇ ಸಹ ಸ್ಟವ್ಗಳು ಹುಷಾರಾಗಿ ನೋಡ್ಕೋಬೇಕು, ನಾವು ಬಟ್ಟೆ ಹುಷಾರಾಗಿ ನೋಡ್ಕೋಬೇಕು, ಎಲೆಕ್ಟ್ರಿಕಲ್ಲು ಹುಷಾರಾಗಿ ನೋಡ್ಕೋಬೇಕು. ನಾವು ಎಷ್ಟು ಹುಷಾರಾಗಿದ್ದರೂ ಸಹ ಅಷ್ಟು ಕೆಟ್ಟು ಡೇಂಜರಲ್ಲಿ ಇದ್ದೀವಿ ನಾವು. ಏಕೆಂದರೆ ಪ್ರಧಾನಮಂತ್ರಿ ಕುಜ ಆಗಬಾರ್ದು, ಕೋಪಿಷ್ಟ ಅವನು. ಬೆಂಕಿ ಅಂತಂದರೆ ಕೋಪಿಷ್ಟ. ಯಾಕೆಂದ್ರೆ ನಮ್ಮ ನರಗಳಿಗೆಲ್ಲ ಬ್ಲಡ್ಡೇ ಅವನು. ಕುಜನೇ ನಾವು ಬ್ಲಡ್ ಅಂತ ಅದಕ್ಕೆ ಬ್ಲಡ್ ಚಂದ್ರ ಅಂದರೆ ಬ್ಲಡ್ ಮೂನ್ ಅಂತ ನಾವು ಹೇಳ್ತಾ ಇದ್ದೀವಿ. ಚಂದ್ರಂಗೂ ಮತ್ತು ಕುಜಂಗೂ ಸಂಬಂಧ ಇರತಕ್ಕಂಥದ್ದು. ಅದರಿಂದ ನಾವು ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಪ್ರಕೃತಿಯಲ್ಲಿ ಮಳೆಗಳು ಹೆಚ್ಚು ಕಡಿಮೆ ಬಿದ್ದು ಬಿಡುತ್ತೆ, ಇಲ್ಲಾಂದರೆ ಇಳೋದಿಲ್ಲ. ಗುಡ್ಡಗಳು ಕುಸ್ತು ಬಿಡುತ್ತೆ, ಒಂದೇ ಸತಿ ವಾಹನಗಳ ಮೇಲೆ ಜನಗಳ ಮೇಲೆ ಕುಸ್ತು ಬಿಡುತ್ತೆ, ನಾವು ನೋಡ್ಕೊಳ್ಳೋದಿಲ್ಲ. ಹುಷಾರಾಗಿರಬೇಕು. ಧರ್ಮಶಾಸ್ತ್ರಗಳ ಪ್ರಕಾರ ಚಂದ್ರ ಮನಸ್ಕಾರಕನಾಗಿದ್ದು ಗ್ರಹಣದ ಪ್ರಭಾವವು ಮನಸ್ಸಿನ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಮಾನಸಿಕ ರೋಗಗಳು ಉಲ್ಬಣಗೊಳ್ಳುತ್ತವೆ, ಪ್ರೇತ ಬಾಧೆಗಳಂತಹ ಮನೋದೈಹಿಕ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಜ್ಯೋತಿಷಿಗಳ ಲೆಕ್ಕಾಚಾರದ ಪ್ರಕಾರ ಈ ಬಾರಿಯ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಜಲಕಂಟಕಗಳು ಹೆಚ್ಚಾಗುತ್ತವೆ, ಪ್ರವಾಹ ಭೀತಿಯು ಹೆಚ್ಚಾಗುತ್ತದೆ, ಚಂಡಮಾರುತಗಳು ಹೆಚ್ಚಾಗುತ್ತವೆ. ರಕ್ತ ಚಂದ್ರಗ್ರಹಣದ ಪ್ರಭಾವದಿಂದ ಚಂಚಲತೆ ಹೆಚ್ಚಾಗುತ್ತೆ. ಅಂತಹ ಚಂಚಲತೆಯಿಂದ ತಪ್ಪು ನಿರ್ಧಾರಗಳನ್ನು ಮಾಡಲಾಗುತ್ತೆ. ಅಂತಹ ತಪ್ಪು ನಿರ್ಧಾರಗಳು ಜನರಲ್ಲಿ, ಪಕ್ಷಗಳಲ್ಲಿ ಒಡಕು ಮೂಡಿಸುತ್ತವೆ. ಅಂತಹ ಒಡಕಿನಿಂದಾಗಿ ಕೋಲಾಹಲ ಸೃಷ್ಟಿಯಾಗುತ್ತೆಂಬ ಲೆಕ್ಕಾಚಾರವು ಜ್ಯೋತಿಷ್ಯ ವಲಯದ್ದಾಗಿದೆ.
ಜ್ಯೋತಿಷಿಗಳ ಲೆಕ್ಕಾಚಾರದ ಪ್ರಕಾರ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಶೀತಗಾಳಿಯು ಹೆಚ್ಚಾಗುತ್ತೆ. ಅದರಿಂದ ಜ್ವರ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತವೆ. ಸಾಂಕ್ರಾಮಿಕ ರೋಗಗಳು ಉಲ್ಬಣಗೊಳ್ಳುತ್ತವೆ. ಜ್ಯೋತಿಷಿಗಳ ಲೆಕ್ಕಾಚಾರದ ಪ್ರಕಾರ ಗ್ರಹಣದ ಪ್ರಭಾವವು ಕೆಲವು ರಾಶಿಗಳಿಗೆ ಒಳ್ಳೆಯ ಬದಲಾವಣೆಯನ್ನ ತಂದೊಡ್ಡುತ್ತೆ, ಕೆಲವೊಂದು ರಾಶಿಗಳಿಗೆ ಅಪಾಯವನ್ನ ತಂದೊಡ್ಡುತ್ತೆ. ಗ್ರಹಣದ ಪ್ರಭಾವವು ಬಡವನನ್ನೂ ಬಿಡುವುದಿಲ್ಲ, ಬಲ್ಲಿದನನ್ನೂ ಬಿಡುವುದಿಲ್ಲ. ಗ್ರಹಣ ಪ್ರಭಾವವು ಪ್ರಕೃತಿಯ ಅಣುವಿನ ಮೇಲೂ ಪರಿಣಾಮವನ್ನು ಬೀರುತ್ತೆ. ಕೆಲವೊಂದು ಲೆಕ್ಕಾಚಾರಗಳ ಪ್ರಕಾರ ಒಂದೇ ಮಾಸದಲ್ಲಿನ 2 ಗ್ರಹಣಗಳ ಪ್ರಭಾವದಿಂದ ಭಾರತಕ್ಕೆ ಕಾದಿದೆ ಕಂಟಕ. ಹದಿನೈದು ದಿನಗಳ ಅಂತರದಲ್ಲಿನ 2 ಗ್ರಹಣಗಳ ಪ್ರಭಾವದಿಂದ ಭಾರತದಲ್ಲಿ ಆಗೋದೇನು? ಜ್ಯೋತಿಷ್ಯ ವಲಯದ ಲೆಕ್ಕಾಚಾರದ ಪ್ರಕಾರ ಭಾರತದಲ್ಲಿ ಗೋಚರಿಸುತ್ತಿರುವ ಕೇತುಗ್ರಸ್ತ ಚಂದ್ರಗ್ರಹಣದ ಪ್ರಭಾವದಿಂದ ಕೆಲ ಪ್ರದೇಶಗಳಲ್ಲಿ ಮಳೆಯೇ ಇಲ್ಲದಂತಾಗುತ್ತೆ. ಕೆಲವು ಕಡೆ ಅತಿಯಾದ ಮಳೆಯಿಂದಾಗಿ ಅನಾಹುತಗಳು ಸೃಷ್ಟಿಯಾಗುತ್ತವೆಂಬುದು. ಒಂದೇ ಮಾಸದಲ್ಲಿನ 2 ಗ್ರಹಣಗಳ ಪ್ರಭಾವದಿಂದ ದೇಶ ಹಾಗೂ ರಾಜ್ಯದ ರಾಜಕೀಯ ವಲಯದಲ್ಲಿ ಸಂಘರ್ಷವು ಸೃಷ್ಟಿಯಾಗಲಿದೆ ಎಂಬ ಲೆಕ್ಕಾಚಾರವು ಜ್ಯೋತಿಷ್ಯ ವಲಯದ್ದಾಗಿದೆ. ಗ್ರಹಗಳ ಪ್ರಭಾವದಿಂದ ಇಡೀ ವಿಶ್ವದಾದ್ಯಂತ ಯುದ್ಧ ಭೀತಿಯೂ ಎದುರಾಗುತ್ತೆ. ಈ ಸಮಯದಲ್ಲಿ ಭಾರತಕ್ಕೂ ಕಂಟಕ ಎದುರಾಗಲಿದೆ ಎಂಬ ಲೆಕ್ಕಾಚಾರ ಜ್ಯೋತಿಷ್ಯ ವಲಯದ್ದಾಗಿದೆ. ಗ್ರಹಣಗಳು ಬದಲಾವಣೆಯ ಸೂಚಕವಾಗಿವೆ, ಪರಿವರ್ತನೆಯ ಸೂಚಕವಾಗಿವೆ. ಇಂತಹ ದಿನಗಳಲ್ಲಿ ಎಚ್ಚರದಿಂದ ಇರಬೇಕೆಂಬ ಮಾತು ಹಾಗೂ ಲೆಕ್ಕಾಚಾರ ಜ್ಯೋತಿಷ್ಯ ವಲಯದ್ದಾಗಿದೆ. ಗ್ರಹಣದ ದಿನಗಳಲ್ಲಿ, ಗ್ರಹಣದ ಸುಪಾಸಿನ ದಿನಗಳಲ್ಲಿ ಬಹಳಷ್ಟು ಪ್ರಮಾದಗಳು ಎದುರಾದಂತಹ ಸಾಕಷ್ಟು ಉದಾಹರಣೆಗಳಿವೆ. ಇಂತಹ ದಿನಗಳಲ್ಲಿ ಎಚ್ಚರದಿಂದ ಇರಬೇಕೆಂಬ ಸಲಹೆಯನ್ನ ಋಷಿ ಮುನಿಗಳು ಜಗತ್ತಿಗೆ ಸಾರಿ ಹೋಗಿದ್ದಾರೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದಿನ ನಮ್ಮ ಚರ್ಚೆ ನಿಜಕ್ಕೂ ಒಂದು ರೋಚಕ ಹಾಗೆ ಸ್ವಲ್ಪ ರಹಸ್ಯಮಯವಾದ ವಿಷಯದ ಬಗ್ಗೆ ಇದೆ ಅಂತ ಹೇಳಬಹುದು. ಹೌದು, ಖಂಡಿತ. ಇದು ಎಲ್ಲರಿಗೂ ಕುತೂಹಲ ಮೂಡಿಸುವಂತಹ ವಿಚಾರ ಅಲ್ವಾ? ಕೇವಲ 15 ದಿನಗಳ ಅಂತರದಲ್ಲಿ, ಅಂದ್ರೆ ಫೆಬ್ರವರಿ 17ರ ಮಂಗಳವಾರ ಸಂಭವಿಸಿದ ರಾಹುಗ್ರಸ್ತ ಕಂಕಣ ಸೂರ್ಯಗ್ರಹಣ, ಹಾಗೆ ಈಗ ಮಾರ್ಚ್ 3ರ ಮಂಗಳವಾರ ಬರ್ತಾ ಇರೋ ಕೇತುಗ್ರಸ್ತ ರಕ್ತವರ್ಣ ಚಂದ್ರಗ್ರಹಣ. ಎಕ್ಸಾಕ್ಟ್ಲಿ. ಈ 2 ಗ್ರಹಣಗಳ ಸುತ್ತಿರೋ ವೈಜ್ಞಾನಿಕ, ಪೌರಾಣಿಕ ಮತ್ತು ಜ್ಯೋತಿಷ್ಯದ ಲೆಕ್ಕಾಚಾರಗಳನ್ನು ಅರ್ಥ ಮಾಡಿಕೊಳ್ಳೋದು ಇಂದಿನ ನಮ್ಮ ಗುರಿ. ಖಂಡಿತ. ಇಲ್ಲಿ ಗಮನಿಸಬೇಕಾದ ಸಂಗತಿ ಏನಂದ್ರೆ, ಇತಿಹಾಸದುದ್ದಕ್ಕೂ ಗ್ರಹಣಗಳು ಮನುಷ್ಯನಿಗೆ ಒಂದು ವಿಸ್ಮಯ ಹಾಗೆ ಆತಂಕ ಎರಡೂನೂ ತಂದಿದೆ. ನಿಜ. ನಾವು ಈ ವಿಶ್ಲೇಷಣೆಗೆ ಇಳಿಯೋ ಮುನ್ನ ಒಂದು ವಿಚಾರ ಸ್ಪಷ್ಟಪಡಿಸೋಣ. ವಿಜ್ಞಾನದ ಪ್ರಕಾರ ಇವೆಲ್ಲ ಕೇವಲ ಸೌರಮಂಡಲದ ನೈಸರ್ಗಿಕ ಪ್ರಕ್ರಿಯೆ. ಅಂದ್ರೆ ಸೂರ್ಯ, ಭೂಮಿ, ಚಂದ್ರನ ನಡುವಿನ ನೆರಳಿನ ಆಟ. ಹೌದು. ಆದ್ರೆ ಜ್ಯೋತಿಷ್ಯ ಮತ್ತು ಪುರಾಣಗಳ ದೃಷ್ಟಿಕೋನನೇ ಬೇರೆ. ಇವತ್ತಿನ ಚರ್ಚೆಯಲ್ಲಿ ಬರುವ ಯಾವುದೇ ರಾಜಕೀಯ ಅಥವಾ ಭೌಗೋಳಿಕ ವಿಚಾರಗಳಾಗಲಿ, ಪೌರಾಣಿಕ ನಂಬಿಕೆಗಳಾಗಲಿ, ಅವೆಲ್ಲ ಕೇವಲ ಮೂಲ ವರದಿಯಲ್ಲಿ ಇರೋ ಅಂಶಗಳು ಮಾತ್ರ. ನಿಖರವಾಗಿ ನಾವು ಯಾವುದೇ ಪಕ್ಷಪಾತವಿಲ್ಲದೆ ಕೇವಲ ಮಾಹಿತಿಯನ್ನ ಮಾತ್ರ ಬಿಡಿಸಿ ನೋಡ್ತಾ ಇದ್ದೀವಿ. ಸರಿ, ಹಾಗಂದ್ರೆ ನೇರವಾಗಿ ಈ ವಿಷಯಕ್ಕೆ ಬರೋಣ. ನನಗೆ ಮೊದಲು ಕಾಡ್ತಾ ಇರೋ ಪ್ರಶ್ನೆ ಈ ಪದಗಳ ಬಗ್ಗೆ. ವರದಿಯಲ್ಲಿ
ಫೆಬ್ರವರಿ 17ರ ಘಟನೆಯನ್ನ ರಾಹುಗ್ರಸ್ತ ಕಂಕಣ ಸೂರ್ಯಗ್ರಹಣ ಅಂತ ಕರೆದಿದ್ದಾರೆ. ಈ ಕಂಕಣ ಅಂದ್ರೆ ಏನು? ಸೂರ್ಯ ಒಂದು ಉಂಗುರದ ತರಹ ಕಾಣ್ತಾನೆ, ಅದೇ ತಾನೆ? ಹೌದು. ವಿಜ್ಞಾನದ ಭಾಷೆಯಲ್ಲಿ ಹೇಳೋದಾದ್ರೆ ಚಂದ್ರ ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ಚಂದ್ರನ ಗಾತ್ರ ಸೂರ್ಯನನ್ನ ಸಂಪೂರ್ಣವಾಗಿ ಮುಚ್ಚೋಕೆ ಆಗಲ್ಲ. ಓ, ಅಂದ್ರೆ ಅಂಚುಗಳು ಮಾತ್ರ ಕಾಣಿಸುತ್ತೆ. ಎಕ್ಸಾಕ್ಟ್ಲಿ. ಆ ಪ್ರಕಾಶಮಾನವಾದ ಅಂಚುಗಳು ಒಂದು ಬಳೆ ಅಥವಾ ಕಂಕಣದ ತರಹ ಕಾಣುತ್ತೆ. ಇನ್ನು ರಾಹುಗ್ರಸ್ತ ಅನ್ನೋದು ಪೌರಾಣಿಕ ನಂಬಿಕೆ. ಸಮುದ್ರ ಮಥನದ ಕಥೆಯಲ್ಲಿ ಬರುವ ರಾಹುಕೇತುಗಳು ಸೂರ್ಯ ಚಂದ್ರರನ್ನ ನುಂಗೋಕೆ ಬರ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಈ ಪದ ಬಳಸಿದ್ದಾರೆ. ಆಹಾ, ಹಾಗಾದ್ರೆ ಮಾರ್ಚ್ 3ರ ರಕ್ತವರ್ಣ ಚಂದ್ರಗ್ರಹಣ ಅಂದ್ರೆ ಬ್ಲಡ್ ಮೂನ್ ಅಲ್ವಾ? ಹೌದು. ವಾತಾವರಣದಲ್ಲಿ ಬೆಳಕು ಚದುರಿ ಚಂದ್ರ ಕೆಂಪಾಗಿ ಕಾಣೋದನ್ನೇ ಹಾಗೆ ಕರೀತಾರೆ. ಸರಿ, ವಿಜ್ಞಾನದ ಅರ್ಥ ಸ್ಪಷ್ಟವಾಯಿತು. ಆದರೆ ಕೇವಲ 15 ದಿನಗಳ ಅಂತರದಲ್ಲಿ 2 ಗ್ರಹಣಗಳು ಬರ್ತಾ ಇರೋದು ಇದು ಇತಿಹಾಸದಲ್ಲಿ ಮೊದಲೇನಲ್ಲ ಅಂತ ವರದಿ ಹೇಳುತ್ತೆ. ನಿಜ, ಮೊದಲಲ್ಲ. ಅಂದ್ರೆ ಮಹಾಭಾರತದ ಕಾಲದಲ್ಲಿ ಕೇವಲ 13 ದಿನಗಳ ಅಂತರದಲ್ಲಿ 2 ಗ್ರಹಣಗಳು ಬಂದಿತ್ತಂತೆ. ಹೌದು, ಆ ಲೆಕ್ಕಾಚಾರ ಬಹಳ ರೋಚಕವಾಗಿದೆ. ಇದು ಕುರುಕ್ಷೇತ್ರ ಯುದ್ಧದಂತಹ ಬೃಹತ್ ವಿನಾಶದ ಮುನ್ಸೂಚನೆ ಅಂತ ವೇದವ್ಯಾಸರು ಭೀಷ್ಮಾಚಾರ್ಯರಿಗೆ ಮೊದಲೇ ಹೇಳಿದ್ರು ಅಂತ ಉಲ್ಲೇಖ ಇದೆ. ಆದರೆ ಈ 13 ದಿನದ ಲೆಕ್ಕಾಚಾರ ಹೇಗ್ ಬಂದು? ಇದು ಖಗೋಳಶಾಸ್ತ್ರದ ಪ್ರಕಾರ ಒಂದು ಅತ್ಯಂತ ಅಪರೂಪದ ಸನ್ನಿವೇಶ. ಸಾಮಾನ್ಯವಾಗಿ ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ 15 ದಿನ ಇರುತ್ತೆ. ಆದ್ರೆ ಚಂದ್ರನ ಕಕ್ಷೆ ದೀರ್ಘವೃತ್ತಾಕಾರದಲ್ಲಿ ಅಂದ್ರೆ ಎಲಿಪ್ಟಿಕಲ್ ಆಗಿರೋದ್ರಿಂದ ಕೆಲವೊಮ್ಮೆ ಚಂದ್ರ ಭೂಮಿಗೆ ಹತ್ತಿರ ಬಂದಾಗ ಅವನ ಚಲನೆಯ ವೇಗ ಹೆಚ್ಚಾಗುತ್ತೆ. ವೇಗ ಹೆಚ್ಚಾದಾಗ ಆ 15 ದಿನದ ಅವಧಿ ಕಡಿಮೆ ಆಗುತ್ತೆ. ನಿಖರವಾಗಿ. ಆಗ ಕೇವಲ 13 ಅಥವಾ 14 ದಿನಗಳಲ್ಲೇ 2 ಗ್ರಹಣಗಳು ಬರೋ ಸಾಧ್ಯತೆ ಇರುತ್ತೆ. ಇಂಥ ಅಪರೂಪದ ಘಟನೆಯನ್ನೇ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧದ ಮುನ್ಸೂಚನೆಯಾಗಿ ಬಳಸಿದ್ದಾರೆ. ಅಂದ್ರೆ ಆ ಕಾಲದ ಜನ ಆಕಾಶದಲ್ಲಿ ಆಗೋ ಈ ವೇಗದ ಬದಲಾವಣೆಗಳನ್ನು ನೋಡಿ ಭೂಮಿಯ ಮೇಲೂ ಏನೋ ಅನಾಹುತ ಆಗುತ್ತೆ ಅಂತ ಭಯಪಡ್ತಾ ಇದ್ರು. ಹೌದು. ಅದೇ ವರದಿಯಲ್ಲಿ ವರಾಹಮಿಹಿರರ ಬಗ್ಗೆಯೂ ಒಂದು ಪ್ರಸ್ತಾಪ ಇದೆ. ಸಾವಿರಾರು ವರ್ಷಗಳ ಹಿಂದೆ ಅವರು ಹೇಳ್ದ ಹಾಗೆ ಗ್ರಹಣದ ಪ್ರಭಾವದಿಂದ ಮಗಧ ಮತ್ತು ಹಸ್ತಿನಾವತಿಗೆ ಅಂದ್ರೆ ಇಂದಿನ ಬಿಹಾರ್ ಮತ್ತು ದೆಹಲಿಗೆ ಅಪಾಯ ಕಾದಿದೆ ಅಂತ ಭವಿಷ್ಯ ನುಡಿದಿದ್ರು ಅಲ್ವಾ? ನಿಜ. ವರಾಹಮಿಹಿರರ ಆ ಮಾತನ್ನ ನಾವು ಸ್ವಲ್ಪ ವಿಶಾಲ ದೃಷ್ಟಿಯಿಂದ ನೋಡ್ಬೇಕು. ಪ್ರಾಚೀನ ಕಾಲದಲ್ಲಿ ವಿದ್ವಾಂಸರು ಪ್ರಕೃತಿಯ ಆಗೋಹೋಗುಗಳನ್ನ ಮಾನವನ ಬದುಕಿಗೆ ಹೇಗೆ ತಳುಕು ಹಾಕ್ತಿದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವರು ಆಕಾಶದ ನಕ್ಷತ್ರಪುಂಜಗಳನ್ನ ಮತ್ತು ಗ್ರಹಣದ ಪಥವನ್ನ ಭೂಮಿಯ ನಿರ್ದಿಷ್ಟ ಜಾಗಗಳಿಗೆ ಮ್ಯಾಪ್ ಮಾಡ್ತಾ ಇದ್ರು. ಆ ಕಾಲದ ಪ್ರಮುಖ ಅಧಿಕಾರ ಕೇಂದ್ರಗಳಾಗಿದ್ದ ಮಗಧ ಮತ್ತು ಹಸ್ತಿನಾವತಿಯ ಮೇಲಿನ ಪ್ರಭಾವವನ್ನ ವಿಶ್ಲೇಷಿಸೋದು ಅಂದಿನ ಒಂದು ರಾಜಕೀಯ ವಿಶ್ಲೇಷಣೆಯ ವಿಧಾನ ಆಗಿತ್ತು. ಆಕಾಶದಲ್ಲಿ ಅಸಮತೋಲನ ಆದರೆ ರಾಜಕೀಯ ಕೇಂದ್ರಗಳಲ್ಲೂ ಅಸಮತೋಲನ ಆಗುತ್ತೆ ಅನ್ನೋ ನಂಬಿಕೆ. ಹೌದು, ಅದೇ ಅವರ ಲೆಕ್ಕಾಚಾರ. ಹಸ್ತಿನಾವತಿಯ ರಾಜಕೀಯ ಪಲ್ಲಟಗಳ ಮಾತು ಬಂತಲ್ಲ, ಇದೇ ಸೂತ್ರವನ್ನ ಇಂದಿನ ಜಾಗತಿಕ ವಿದ್ಯಮಾನಗಳಿಗೆ ಅನ್ವಯಿಸಿ ಮಾಡಿರೋ ವಿಶ್ಲೇಷಣೆ ಮತ್ತಷ್ಟು ಚಿಂತನೆ ಹೆಚ್ಚುತ್ತೆ. ಖಂಡಿತ. ಚಂದ್ರಗ್ರಹಣಕ್ಕೂ ಮುನ್ನವೇ ಜಗತ್ತಿನೆಲ್ಲೆಡೆ ನಡೀತಾ ಇರೋ ಯುದ್ಧಗಳ ಬಗ್ಗೆ ವರದಿಯಲ್ಲಿ ಹೇಳಿದ್ದಾರೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವಿನ ಕಾಳಗದಲ್ಲಿ 100 ಜನರ ಸಾವು, ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ, ಅದರಲ್ಲೂ ಇರಾನ್ ನಾಯಕ ಖಮೇನಿ ಅವರ ಹತ್ಯೆಯ ನಂತರ ಸೃಷ್ಟಿಯಾಗಿರೋ ಉದ್ವಿಗ್ನತೆ, ಜ್ಯೋತಿಷ್ಯ ವಲಯ ಇದನ್ನೆಲ್ಲ ಗ್ರಹಣದ ಪ್ರಭಾವ ಅಂತಾನೆ ಹೇಳ್ತಾ ಇದೆ. ಹೌದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಕಾಶದ ಬದಲಾವಣೆಗಳು ಭೂಮಿಯ ಮೇಲಿನ ಸಾಮಾಜಿಕ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತೆ. ಗ್ರಹಣದ ಸಮಯದಲ್ಲಿ ಹೊರಹೊಮ್ಮುವ ಋಣಾತ್ಮಕ ಶಕ್ತಿಗಳು ಮನುಷ್ಯನ ಬುದ್ಧಿಯನ್ನ ಭ್ರಷ್ಟಗೊಳಿಸುತ್ತೆ. ಇದರಿಂದ ದೇಶದ ನಾಯಕರು ಯುದ್ಧದಂತ ನಿರ್ಧಾರ ತಗೋತಾರೆ ಅಂತ ವಿಶ್ಲೇಷಣೆ ಮಾಡ್ತಾರೆ. ಆದ್ರೆ ನಾವು ತಟಸ್ಥವಾಗಿ ನೋಡಿದಾಗ ಎಕ್ಸಾಕ್ಟ್ಲಿ ತಟಸ್ಥವಾಗಿ ನೋಡಿದಾಗ ಈ ಬಿಕ್ಕಟ್ಟುಗಳು ನಿನ್ನೆ ಮೊನ್ನೆ ಶುರುವಾಗಿದ್ದಲ್ಲ. ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಗಡಿ ಸಂಘರ್ಷ ಆಗಿರ್ಬೋದು, ಇರಾನ್ ಇಸ್ರೇಲ್ ಹಗೆತನ ಆಗಿರ್ಬೋದು, ಇವೆಲ್ಲ ದಶಕಗಳಿಂದ ನಡೀತಾ ಇರೋ ಪ್ರಕ್ರಿಯೆಗಳು. ಅಂದ್ರೆ ಗ್ರಹಣ ಬಂದ ಸಮಯಕ್ಕೆ ಸರಿಯಾಗಿ ಇದು ಉಲ್ಬಣ ಆಗೋದನ್ನ ಜ್ಯೋತಿಷ್ಯ ಎಚ್ಚರಿಕೆ ಅಂದ್ರೆ ರಾಜಕೀಯ ವಿಶ್ಲೇಷಕರು ಇದನ್ನ ಕಾಕತಾಳೀಯ ಅಂತ ಹೇಳ್ತಾರೆ. ಹೌದು. ಆದ್ರೆ ಮೂಲ ವರದಿಯು ಜ್ಯೋತಿಷ್ಯ ವಲಯದ ಆತಂಕವನ್ನ ಬಹಳ ಗಂಭೀರವಾಗಿ ದಾಖಲಿಸಿದೆ ಅನ್ನೋದನ್ನ ನಾವು ಮರೆಯುವಂತಿಲ್ಲ. ನಿಜ. ಈ ರಾಜಕೀಯ ಸಂಘರ್ಷಗಳ ಜೊತೆಗೆ ವರದಿಯಲ್ಲಿರೋ ಮತ್ತೊಂದು ವಿಚಾರ ನನ್ನನ್ನು ನಿಜಕ್ಕೂ ಬೆಚ್ಚಿ ಬೀಳಿಸ್ತು. ಯಾವ ವಿಚಾರ? ಅದೇ ಪ್ರಾಣಿಗಳ ವಿಚಿತ್ರ ವರ್ತನೆ. ಓ ಹೌದು ಹೌದು. ಊಹಿಸಿ ನೋಡಿ, ಥೈವಾನಲ್ಲಿ ಒಂದು ಸಾಮಾನ್ಯ ದಿನ. ಇದ್ದಕ್ಕಿದ್ದಂತೆ ಸಾಕು ಪ್ರಾಣಿಗಳು ವಿಚಿತ್ರವಾಗಿ ಆಡೋಕೆ ಶುರು ಮಾಡಿದ್ವು. ಬೆಕ್ಕುಗಳು ವಿಲಕ್ಷಣವಾಗಿ ಕೂಗ್ತಾ ಇದ್ವು, ನಾಯಿಗಳು ಅಸಹಜವಾಗಿ ಚಡಪಡಿಸ್ತಾ ಇದ್ವು.
ಜನರಿಗೆ ಏನಾಗ್ತಾ ಇದೆ ಅಂತಾನೆ ಅರ್ಥ ಆಗಿರ್ಲಿಲ್ಲ. ಹೌದು, ಪ್ರಾಣಿಗಳು ಹೀಗೆ ಆಡ್ತಾ ಇರುವಾಗಲೇ ಇದ್ದಕ್ಕಿದ್ದಂತೆ ಭೂಮಿ ನಡುಗೋಕ್ ಶುರುವಾಯಿತು. ಸುಮಾರು 7.4 ಮ್ಯಾಗ್ನಿಟ್ಯೂಡ್ ತೀವ್ರತೆಯ ಭೂಕಂಪನ. ಕಟ್ಟಡಗಳು ಉರುಳಿ ಬಿದ್ವು. ಬಹಳ ಭೀಕರವಾದ ಘಟನೆ ಅದು. ಅದೇ ರೀತಿ ರಷ್ಯಾದಲ್ಲೂ ಪ್ರಾಣಿಗಳ ವಿಚಿತ್ರ ವರ್ತನೆ, ನಂತರ ಭಾರೀ ಚಂಡಮಾರುತ ಅಪ್ಪಳಿಸಿದ ಉದಾಹರಣೆ ಕೊಟ್ಟಿದ್ದಾರೆ. ಆದರೆ ಪ್ರಾಣಿಗಳಿಗೆ ಭೂಕಂಪನದ ಮುನ್ಸೂಚನೆ ಸಿಗೋದು ವಿಜ್ಞಾನ. ಅದಕ್ಕೂ ಈ ಗ್ರಹಣಕ್ಕೂ ಏನು ಸಂಬಂಧ? ಇದು ಬಹಳ ಸೂಕ್ಷ್ಮವಾದ ವಿಚಾರ. ವಿಜ್ಞಾನದ ಪ್ರಕಾರ ಭೂಕಂಪನಕ್ಕೂ ಮುನ್ನ ಆಳದಲ್ಲಿ ಟೆಕ್ಟಾನಿಕ್ ಪ್ಲೇಟ್ಗಳು ಉಜ್ಜಿಕೊಂಡಾಗ ಅತಿ ಸೂಕ್ಷ್ಮ ಕಂಪನಗಳು ಅಂದ್ರೆ ಇನ್ಫ್ರಾಸಾನಿಕ್ ಸೌಂಡ್ಸ್ ಬಿಡುಗಡೆಯಾಗುತ್ತೆ. ಓ, ಮನುಷ್ಯರಿಗೆ ಅದು ಕೇಳೋಲ್ಲ. ಹೌದು, ಮನುಷ್ಯರಿಗೆ ಗ್ರಹಿಸೋಕೆ ಆಗಲ್ಲ. ಆದ್ರೆ ನಾಯಿ, ಬೆಕ್ಕುಗಳಿಗೆ ಆ ಸೂಕ್ಷ್ಮ ಅಲೆಗಳನ್ನ ಗ್ರಹಿಸುವ ನರಮಂಡಲ ಇರುತ್ತೆ. ಇಲ್ಲಿಗೆ ವಿಜ್ಞಾನದ ವಿವರಣೆ ಮುಗಿಯುತ್ತೆ. ಸರಿ. ಆದ್ರೆ ಮೂಲ ವರದಿಯು ಈ ಘಟನೆಗಳನ್ನ ಚಂದ್ರನ ಕಲೆಗಳಿಗೆ ಅಂದ್ರೆ ಹುಣ್ಣಿಮೆ, ಅಮಾವಾಸ್ಯೆ, ಗ್ರಹಣಗಳಿಗೆ ಹೇಗೆ ಲಿಂಕ್ ಮಾಡಿದೆ ಅನ್ನೋದು ಮುಖ್ಯ. ಅಂದ್ರೆ ಇತಿಹಾಸದಲ್ಲಿ ನಿಜಕ್ಕೂ ಇಂತಹ ಕಾಕತಾಳೀಯ ಘಟನೆಗಳು ನಡೆದಿದ್ದಾವ? ಖಂಡಿತ. ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದ್ರೆ ವರದಿಯಲ್ಲಿ ಉಲ್ಲೇಖಿಸಿರೋ 3 ಘಟನೆಗಳು ಎಂಥವರನ್ನು ಬೆರಗುಗೊಳಿಸುತ್ತೆ. ಯಾವ್ಯಾವುದು ಅದು? ಮೊದಲನೆಯದು 2004ರ ಡಿಸೆಂಬರ್ 26ರ ಭಾನುವಾರ. ಅಂದು ಹುಣ್ಣಿಮೆ. ಅಂದೇ ಹಿಂದೂ ಮಹಾಸಾಗರದಲ್ಲಿ ಭೀಕರ ಸುನಾಮಿ ಎದ್ದು ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರು. ಓ, 2004ರ ಸುನಾಮಿ. ಆ ಕರಾಳ ದಿನವನ್ನ ಯಾರೂ ಮರೆಯೋಕಾಗಲ್ಲ. ಅಂದು ಹುಣ್ಣಿಮೆ ಇತ್ತು ಅನ್ನೋದು ಈಗಷ್ಟೇ ಹೊಳಿತಾ ಇದೆ. ಹೌದು. ಇನ್ನು ಎರಡನೇ ಘಟನೆ 1947ರ ಆಗಸ್ಟ್ 15. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ, ಜೊತೆಗೆ ದೇಶ ವಿಭಜನೆಯಾದ ದಿನ. ಅಂದು ಅಮಾವಾಸ್ಯೆ ಇತ್ತು. ವಿಭಜನೆಯ ರಕ್ತಪಾತದಲ್ಲಿ ಎಷ್ಟೋ ಜನ ಪ್ರಾಣ ಕಳೆದುಕೊಂಡ್ರು. ಇದು ಪ್ರಕೃತಿ ವಿಕೋಪ ಅಲ್ಲ, ಆದರೆ ಮನುಷ್ಯ ನಿರ್ಮಿತ ಅತಿ ದೊಡ್ಡ ದುರಂತ. ನಿಖರವಾಗಿ. ಇನ್ನು ಮೂರನೇ ಘಟನೆ ಅತ್ಯಂತ ಭೀಕರವಾದದ್ದು. 1945ರ ಆಗಸ್ಟ್ 9. ಜಪಾನ್ನ ನಾಗಸಾಕಿಯ ಮೇಲೆ ಅಮೆರಿಕ ಅಣುಬಾಂಬ್ ಹಾಕಿದ ದಿನ. ಅಂದು ಕೂಡ ಅಮಾವಾಸ್ಯೆ ಇತ್ತಾ? ಹೌದು, ಅಂದು ಅಮಾವಾಸ್ಯೆ ಇಟ್ಟು. ಮತ್ತು ಅಚ್ಚರಿಯ ವಿಚಾರ ಅಂದ್ರೆ ಅದಕ್ಕೂ ಕೇವಲ 1 ತಿಂಗಳ ಹಿಂದೆ ಒಂದು ಪೂರ್ಣ ಸೂರ್ಯಗ್ರಹಣ ಸಂಭವಿಸಿತ್ತು. ಮೈ ಜುಮ್ಮನುತ್ತೆ ಇದನ್ನು ಕೇಳಿದ್ರೆ. 1945ರ ಅಣುಬಾಂಬ್, 1947ರ ವಿಭಜನೆ ಮತ್ತೆ 2004ರ ಸುನಾಮಿ. ಈ 3 ಬೃಹತ್ ವಿಪತ್ತುಗಳು ಚಂದ್ರನ ಕಲೆಗಳ ಜೊತೆ ಲಿಂಕ್ ಆಗಿರೋದನ್ನು ನೋಡಿದ್ರೆ ಹಿರಿಯರು ಆ ದಿನಗಳಲ್ಲಿ ಯಾಕೆ ಹೆಚ್ಚು ಎಚ್ಚರದಿಂದ ಇರಬೇಕು ಅಂತ ಹೇಳ್ತಿದ್ರು ಅಂತ ಅರ್ಥ ಆಗುತ್ತೆ. ಹೌದು. ಆದರೆ ಮನುಷ್ಯನ ಮನಸ್ಸು ಕೇವಲ ಕೆಟ್ಟ ಘಟನೆಗಳನ್ನು ಮಾತ್ರ ನೆನಪಿಟ್ಕೊಂಡು ಆ ದಿನಗಳಲ್ಲಿ ನಡೆದ ಒಳ್ಳೆಯ ಘಟನೆಗಳನ್ನು ಮರ್ತಬಿಡೋ ಸಾಧ್ಯತೆಯೋ ಇರುತ್ತಲ್ವಾ? ವಿಜ್ಞಾನದಲ್ಲಿ ಇದನ್ನು ಕನ್ಫರ್ಮೇಷನ್ ಬಯಾಸ್ ಅಂತ ಕರೀತಾರೆ. ಖಂಡಿತ. ಮನೋವಿಜ್ಞಾನದ ಪ್ರಕಾರ ನಮ್ಮ ಮೆದುಳು ಅಪಾಯಗಳನ್ನ ಬೇಗ ನೆನ್ಪಿಟ್ಟುಕೊಳ್ಳುತ್ತೆ. ಸಾವಿರಾರು ಹುಣ್ಣಿಮೆ, ಅಮಾವಾಸ್ಯೆಗಳು ಯಾವುದೇ ಅನಾಹುತ ಇಲ್ಲದೆ ಕಳೆದು ಹೋಗಿರುತ್ತೆ. ಆದರೆ ದುರಂತ ನಡೆದ ಆ ಒಂದು ದಿನವನ್ನು ಮಾತ್ರ ಇತಿಹಾಸ ಮರೆಯಲ್ಲ. ಎಕ್ಸಾಕ್ಟ್ಲಿ. ಆದರೂ ಜ್ಯೋತಿಷ್ಯಶಾಸ್ತ್ರ ಇದನ್ನ ಕೇವಲ ಬಯಾಸ್ ಅಂತ ಒಪ್ಪಲ್ಲ. ಗ್ರಹಣಗಳ ಸಮಯದಲ್ಲಿ ಸೂರ್ಯ, ಚಂದ್ರರ ಗುರುತ್ವಾಕರ್ಷಣಾ ಶಕ್ತಿಯಲ್ಲಿ ಆಗುವ ಬದಲಾವಣೆಗಳು ಭೂಮಿಯ ಟೆಕ್ಟಾನಿಕ್ ಪ್ಲೇಟ್ಗಳ ಮೇಲೆ ಮತ್ತು ಮನುಷ್ಯನ ನರಮಂಡಲದ ಮೇಲೆ ಒತ್ತಡ ಹೇರುತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಹಾಗಾದ್ರೆ ಇದೇ ಬರುವ 2026ರ ಮಾರ್ಚ್ 3ರ ರಕ್ತವರ್ಣ ಚಂದ್ರಗ್ರಹಣದ ಬಗ್ಗೆ ಜ್ಯೋತಿಷ್ಯ ಲೆಕ್ಕಾಚಾರ ಏನ್ ಹೇಳ್ತಾ ಇದೆ? ವರದಿಯಲ್ಲಿ ವೇದಶಾಸ್ತ್ರ ಪಂಡಿತರಾದ ವೆಂಕಟೇಶ್ ಶರ್ಮಾ ಅವರ ಭವಿಷ್ಯವಾಣಿಯನ್ನೇ ಹೇಳಿದಾರಲ್ಲ? ಹೌದು. ವೆಂಕಟೇಶ್ ಶರ್ಮಾ ಅವರು ಬಹಳ ನಿರ್ದಿಷ್ಟವಾದ ಎಚ್ಚರಿಕೆಗಳನ್ನು ನೀಡಿದ್ದಾರೆ. ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ವರ್ಷ ಗ್ರಹಗಳಿಗೆ ಒಂದೊಂದು ಸ್ಥಾನ ಇರುತ್ತೆ. ಈ ವರ್ಷ ಮಂಗಳ ಅಂದ್ರೆ ಕುಜ ಗ್ರಹ ಮಂತ್ರಿಯ ಸ್ಥಾನದಲ್ಲಿದ್ದಾನೆ. ಕುಜ ಅಂದ್ರೆ ಸಾಮಾನ್ಯವಾಗಿ ರಕ್ತ, ಕೋಪದ ಸಂಕೇತ ಅಲ್ವಾ? ಹೌದು. ಜೊತೆಗೆ ವಿಶೇಷವಾಗಿ ಬೆಂಕಿಯ ಸಂಕೇತ. ಕುಜನೇ ಮಂತ್ರಿ ಆಗಿರೋದ್ರಿಂದ ಮತ್ತು ಆತನ ಪ್ರಭಾವ ಈ ಗ್ರಹಣದ ಮೇಲಿರೋದ್ರಿಂದ ಬೆಂಕಿಗೆ ಸಂಬಂಧಿಸಿದ ಅಗ್ನಿ ಅವಘಡಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಅವರು ಬದವಾಗಿ ಎಚ್ಚರಿಸಿದ್ದಾರೆ. ಅಗ್ನಿ ಅವಘಡಗಳು ಅಂದ್ರೆ ದೈನಂದಿನ ಜೀವನದಲ್ಲಿ ನಾವು ಯಾವುದರ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ಹೇಳಿದ್ದಾರೆ? ವಿಶೇಷವಾಗಿ ಬಸ್ಸುಗಳ ಅಪಘಾತ ಮತ್ತು ಬೆಂಕಿ ಹೊತ್ತಿಕೊಳ್ಳೋದು, ಮನೆಗಳಲ್ಲಿ ಸಿಲಿಂಡರ್ ಸ್ಫೋಟ, ದೊಡ್ಡ ಗೋದಾಮುಗಳಿಗೆ ಬೆಂಕಿ ತಗುಲೋದು, ಹಾಗೆ ಪೆಟ್ರೋಲ್ ಬಂಕ್ಗಳಂತಹ ಜಾಗಗಳಲ್ಲಿ ಅತ್ಯಂತ ಎಚ್ಚರಿಕೆ ವಹಿಸಬೇಕು. ಬೇಸಿಗೆ ಕಾಲ ಬರ್ತಾ ಇರೋದ್ರಿಂದ ವಾಹನಗಳು ಅತಿಯಾಗಿ ಬಿಸಿಯಾದಾಗ ನಿಲ್ಲಿಸಬೇಕು, ಇಲ್ಲಾಂದ್ರೆ ಎಂಜಿನ್ಗೆ ಬೆಂಕಿ ಹೊತ್ಕೊಳ್ಳೋ ಅಪಾಯ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಬಳಸುವ ಗ್ಯಾಸ್ ಸ್ಟೋವ್, ವಿದ್ಯುತ್ ಉಪಕರಣಗಳ ಬಗ್ಗೆಯೂ ಎಚ್ಚರದಿಂದ ಇರಬೇಕು. ಇದು ಭೌತಿಕ ಅಪಾಯಗಳ ಬಗ್ಗೆ ಆಯಿತು. ಆದರೆ
ಈ ಗ್ರಹಣ ವ್ಯಕ್ತಿಗಳ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ವರದಿಯಲ್ಲಿ ಸಿಂಹ ಲಗ್ನದ ಬಗ್ಗೆ ಉಲ್ಲೇಖ ಇದೆ. ಹೌದು, ಸಿಂಹ ಲಗ್ನ ಅಂದ್ರೇನು? ಅದರಿಂದ ಜನರ ಮನಸ್ಸಿನ ಮೇಲೆ ಏನು ಪರಿಣಾಮ? ಜ್ಯೋತಿಷ್ಯದಲ್ಲಿ ಲಗ್ನ ಅಂದ್ರೆ ಉದಯ ಕಾಲ. ಈ ಬಾರಿಯ ಚಂದ್ರಗ್ರಹಣ ಸಿಂಹ ರಾಶಿಯ ಲಗ್ನದಲ್ಲಿ ನಿರ್ದಿಷ್ಟವಾಗಿ ಪುಬ್ಬ ಮತ್ತು ಉತ್ತರ ಫಲ್ಗುಣಿ ನಕ್ಷತ್ರಗಳಲ್ಲಿ ನಡೀತಾ ಇದೆ. ಸಿಂಹ ರಾಶಿಯ ಅಧಿಪತಿ ಸೂರ್ಯ, ಆತ ಅಧಿಕಾರದ ಸಂಕೇತ. ಓಕೆ. ಇದರ ಜೊತೆಗೆ ವೇದಗಳಲ್ಲಿ ಚಂದ್ರಮ ಮನಸೋ ಜಾತಃ ಅಂತಾರೆ. ಅಂದ್ರೆ ಚಂದ್ರ ಮನುಷ್ಯನ ಮನಸ್ಸಿಗೆ ಕಾರಕ. ಹೀಗಾಗಿ ಗ್ರಹಣದ ಪ್ರಭಾವ ನೇರವಾಗಿ ಜನರ ಮಾನಸಿಕ ಸ್ಥಿತಿಯ ಮೇಲೆ ಬೀಳುತ್ತೆ. ಮಾನಸಿಕ ರೋಗಗಳು ಉಲ್ಬಣಗೊಳ್ಳುವ, ಮನಸ್ಸಿನಲ್ಲಿ ವಿಪರೀತ ಚಂಚಲತೆ ಮೂಡುವ ಸಾಧ್ಯತೆ ಇದೆ ಅಂತ ವಿಶ್ಲೇಷಣಿಸಲಾಗಿದೆ. ಮನಸ್ಸಿನ ಚಂಚಲತೆ ಎಂದರೆ ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದು, ಸುಖಾಸುಮ್ಮನೆ ಜಗಳ ಮಾಡೋದು ಇತ್ಯಾದಿ. ಇದರಿಂದ ರಾಜಕೀಯ ಕ್ಷೇತ್ರದಲ್ಲೂ ಪರಿಣಾಮ ಆಗ್ಬೋದಲ್ವೇ? ಖಂಡಿತ. ಸಿಂಹಲಗ್ನ ಅಧಿಕಾರದ ಸಂಕೇತ ಆಗಿರೋದ್ರಿಂದ ನಾಯಕರ ಮನಸ್ಸಿನ ಚಂಚಲತೆಯಿಂದ ರಾಜಕೀಯ ಪಕ್ಷಗಳಲ್ಲಿ ಆಂತರಿಕ ಒಡಕು, ತಪ್ಪು ನಿರ್ಧಾರಗಳಿಂದ ಸರ್ಕಾರಗಳ ಮಟ್ಟದಲ್ಲಿ ಕೋಲಾಹಲ ಸೃಷ್ಟಿಯಾಗುವ ಲೆಕ್ಕಾಚಾರವನ್ನ ಜ್ಯೋತಿಷ್ಯ ವಲಯ ಮುಂದಿಟ್ಟಿದೆ. ಇದು ಬರೀ ಮನುಷ್ಯರ ಮೇಲಿನ ಪ್ರಭಾವನ ಅಥವಾ ಪ್ರಕೃತಿಯ ಮೇಲೂ ಏನಾದರೂ ಪರಿಣಾಮ ಇದೆಯಾ? ಪ್ರಕೃತಿಯ ಮೇಲಾಗುವ ನೇರ ಪರಿಣಾಮಗಳ ಬಗ್ಗೆಯೂ ಹೇಳಿದ್ದಾರೆ. ಗ್ರಹಣ ಹುಣ್ಣಿಮೆಯ ದಿನವೇ ಆಗ್ತಾ ಇರೋದ್ರಿಂದ ಸಮುದ್ರ ಉಕ್ಕಿ ಕರಾವಳಿ ಪ್ರದೇಶಗಳಲ್ಲಿ ಪ್ರವಾಹದ ಭೀತಿ ಎದುರಾಗಲಿದೆ. ಮಳೆ ವಿಚಾರದಲ್ಲಿ ಮಳೆ ಬಿದ್ರೆ ವಿಪರೀತವಾಗಿ ಸುರಿಯೋದು, ಇಲ್ಲ ಅಂದ್ರೆ ಮಳೆಯೇ ಇಲ್ಲದೆ ಗುಡ್ಡಗಳು ಕುಸಿಯುವಂಥ ವೈಪರೀತ್ಯಗಳು ಆಗಬಹುದು. ಹಾಗೆಯೇ ಶೀತಗಾಳಿ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲ ಕೇಳ್ತಾ ಇದ್ರೆ ಒಂದೆಡೆ ಆತಂಕ ಆದ್ರೂ ಮತ್ತೊಂದೆಡೆ ಇದೊಂದು ದೊಡ್ಡ ಖಗೋಳ ವಿಸ್ಮಯ ಅನ್ಸುತ್ತೆ. ವರದಿಯಲ್ಲಿ ಇನ್ನೊಂದು ಪ್ರಮುಖ ಅಂಶ ಇತ್ತಲ್ಲ, ಭಾರತದಲ್ಲಿ ಇದರ ಗೋಚರಿಕೆಯ ಬಗ್ಗೆ. ಹೌದು, ಈ ಗ್ರಹಣ ಭಾರತದಲ್ಲಿ ಸುಮಾರು 21 ನಿಮಿಷಗಳ ಕಾಲ 100% ಗೋಚರಿಸಲಿದೆ. ಕೇವಲ ಭಾಗಶಃ ಅಲ್ಲ, ಸಂಪೂರ್ಣವಾಗಿ, ನಿಖರವಾಗಿ. ಅಷ್ಟೇ ಅಲ್ಲ, 2026 ಮತ್ತು 27ನೇ ಇಸ್ವಿಯಲ್ಲಿ ಇದಾದ ನಂತರ ಬೇರೆ ಯಾವುದೇ ಪ್ರಮುಖ ಗ್ರಹಣಗಳು ಭಾರತದಲ್ಲಿ ಗೋಚರಿಸುವುದಿಲ್ಲ. ಹಾಗಾಗಿ ಭಾರತದ ಮಟ್ಟಿಗೆ ಇದೊಂದು ಅತ್ಯಂತ ನಿರ್ಣಾಯಕ ಘಟ್ಟ ಅಂತಾನೆ ಹೇಳಬಹುದು. ಹೌದು, ಭೌಗೋಳಿಕವಾಗಿ ಎಲ್ಲಿ ಗ್ರಹಣ ಹೆಚ್ಚು ಸ್ಪಷ್ಟವಾಗಿ ಕಾಣುತ್ತೋ ಅಲ್ಲಿ ಅದರ ಪ್ರಭಾವ ಹೆಚ್ಚು ಅಂತ ಜ್ಯೋತಿಷ್ಯ ಶಾಸ್ತ್ರ ನಂಬುತ್ತೆ. ಸತತ 8 ವರ್ಷ ಬೇರೆ ಗ್ರಹಣಗಳಿಲ್ಲದೆ ಇರುವುದು ಈ ಮಾರ್ಚ್ 3ರ ಗ್ರಹಣದ ತೀವ್ರತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಕೇವಲ 15 ದಿನಗಳ ಅಂತರದಲ್ಲಿ ಸಂಭವಿಸಿರುವ ಈ 2 ಗ್ರಹಣಗಳ ಸುತ್ತಲಿನ ವೈಜ್ಞಾನಿಕ ವಾಸ್ತವಗಳು ಮತ್ತು ಜ್ಯೋತಿಷ್ಯದ ಭವಿಷ್ಯವಾಣಿಗಳನ್ನು ನಾವಿಂದು ಸಮಗ್ರವಾಗಿ ಬಿಡಿಸಿ ನೋಡಿದೆವು. ಹೌದು, ವಿಜ್ಞಾನದ ದೃಷ್ಟಿಯಲ್ಲಿ ಇವೆಲ್ಲವೂ ಸೌರಮಂಡಲದ ಸಹಜ ಖಗೋಳ ಪ್ರಕ್ರಿಯೆಗಳು. ಆದ್ರಿಂದ ಭೂಮಿಯ ಮೇಲಿನ ಆಗುಹೋಗುಗಳಿಗೆ ಯಾವುದೇ ನೇರ ಸಂಬಂಧವಿಲ್ಲ ಅಂತ ವಿಜ್ಞಾನಿಗಳು ವಾದಿಸ್ತಾರೆ. ಆದ್ರೆ ಪುರಾಣ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಇದನ್ನ ಕೇವಲ ಆಕಾಶದ ಆಟ ಅಂತ ಒಪ್ಪಲ್ಲ. ಬದಲಿಗೆ ಪ್ರಕೃತಿ ಮತ್ತು ಮಾನವನಿಗೆ ನೀಡ್ತಾ ಇರೋ ಎಚ್ಚರಿಕೆಯ ಗಂಟೆಗಳು ಅಂತ ಭಾವಿಸ್ತಾರೆ. ನಿಜ. ಈ 2 ಭಿನ್ನ ದೃಷ್ಟಿಕೋನಗಳನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ಒಂದು ಕುತೂಹಲಕಾರಿ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಪ್ರಾಚೀನ ಕಾಲದಲ್ಲಿ ಮನುಷ್ಯರು ಯುದ್ಧ, ವಿಭಜನೆ ಅಥವಾ ಸುನಾಮಿಯಂತಹ ಬೃಹತ್ ವಿಪತ್ತುಗಳನ್ನ ನೆನಪಿಟ್ಟುಕೊಳ್ಳಲು ಗ್ರಹಣಗಳನ್ನ, ಹುಣ್ಣಿಮೆ ಅಮಾವಾಸ್ಯೆಗಳನ್ನ ಕೇವಲ ಒಂದು ಕ್ಯಾಲೆಂಡರ್ ಮಾರ್ಕರ್ ಆಗಿ ಬಳಸಿದ್ರ? ಅಂದ್ರೆ ಆ ಕಾಲದಲ್ಲಿ ಈಗಿನಂತೆ ಕ್ಯಾಲೆಂಡರ್ಗಳಿರಲಿಲ್ಲ. ಹಾಗಾಗಿ ಆಕಾಶದಲ್ಲಿನ ದೊಡ್ಡ ಬದಲಾವಣೆಯ ದಿನವೇ ಈ ದುರಂತಗಳನ್ನು ದಾಖಲಿಸುವ ವಿಧಾನ ಅವರದಾಗಿತ್ತಾ? ಹೌದು. ಅಥವಾ ಎಂದಿಗೂ ಊಹಿಸಲಾಗದ ಈ ಪ್ರಕೃತಿಯ ಅನಿಶ್ಚಿತತೆಗಳನ್ನ, ವಿಪತ್ತು ತಂದೊಡ್ಡುವ ಆಘಾತವನ್ನ ಅರಗಿಸಿಕೊಳ್ಳಲು ಮಾನವನ ಮನಸ್ಸು ತನಗೆ ತಾನೇ ಸೃಷ್ಟಿಸಿಕೊಂಡ ಒಂದು ಮನೋವೈಜ್ಞಾನಿಕ ತಂತ್ರವೇ ಈ ಜ್ಯೋತಿಷ್ಯದ ಕಥಾನಕಗಳಾಗಿರಬಹುದೇ? ಅಥವಾ ಭವಿಷ್ಯದ ಮುನ್ಸೂಚನೆಯೋ ಎಂಬುದನ್ನು ಕೇಳುಗರು ತಮ್ಮದೇ ವಿವೇಚನೆಗೆ ಬಿಟ್ಟು ವಿಶ್ಲೇಷಿಸಿಕೊಳ್ಳಬಹುದು. ಈ ಬಗ್ಗೆ ಯೋಚಿಸಿ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಜ್ಞಾನದ ಈ ಹುಡುಕಾಟ ಹೀಗೆಯೇ ಮುಂದುವರಿಯಲಿ.